ಫ್ರೆಂಡ್ಸ್, ಇವತ್ತು ಹೀರೆಕಾಯಿ ಸಾಂಬಾರು ಮಾಡೋಣ ನೋಡಿ. ಇವಾಗ 150 ಗ್ರಾಮ್ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 3 ಟೊಮೊಟೊ, 2 ಈರುಳ್ಳಿ ಚಿಕ್ಕದು, ಬೆಳ್ಳುಳ್ಳಿ 4, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಬಂದು ಹಸಿಮೆಣಸಿನ್ಕಾಯಿ 7-8. ನಾನು ಇದಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತಿಲ್ಲ, ಬರೀ ಇಷ್ಟು ಮಾತ್ರ ಮಾಡ್ತಿದ್ದೀನಿ. ಇದು ಹೀರೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 1/4 kg ಹೀರೆಕಾಯಿ ಇದೆ ಫ್ರೆಂಡ್ಸ್. ಇವಾಗ ಫಸ್ಟು ಬೇಳೆನ ತೊಳ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲನೂ ಹಾಕೋಣ ಇವಾಗ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋಣ. ಮತ್ತು ಟೊಮೊಟೊ ಹಾಕೋಣ. ಬೇಡ ಟೊಮೊಟೊ ಹಾಕೋಣ. ಮತ್ತು ಹೀರೆಕಾಯಿ ಹಾಕೋಣ ಎಲ್ಲ ನೋಡಿ. ಹೀರೆಕಾಯಿ ನಾನು 1/4 kg ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಈ ಥರ ಮಾಡಿಕೊಂಡ್ರೆ. ನೋಡಿ ಇವಾಗ ಒಂದು ಚೊಂಬಕ್ಕೂ ನೀರು ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ ನೀರು ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೀರು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ನೋಡಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಇವಾಗ ಸಾಲ್ಟ್ ಹಾಕೋಣ. ಸಾಲ್ಟ್ ಬಂದು ಇಷ್ಟು ಹಾಕೋಣ. ಇವಾಗ ಇದನ್ನು 3 ವಿಸಿಲು ಕೂಗಿಸ್ಕೋಣ. ಇವಾಗ ಇದನ್ನು ಹೀರೆಕಾಯಿನ 3 ವಿಸಿಲ್ ನಾವು ಕೂಗಿಸ್ಕೋಣ. ಇವಾಗ ಕುಕ್ಕರಲ್ಲಿ ಕೂಗಿಸ್ಕೋಣ ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ಈ ಥರ ಕೋಲ್ ಸಿಗುತ್ತೆ, ಅದರಲ್ಲಿ ಈ ಥರ ಬಗ್ಸ್ಕೋಬೇಕು. ಈ ಥರ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಮಾಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ನಾವು ಕೊಬ್ಬರಿನೂ ಹಾಕೋಬೋದು. ನಮ್ಮ ಕೊಬ್ಬರಿ ಏನು ಅವಶ್ಯಕತೆ ಇಲ್ಲ. ಅಂದರೆ ಇಷ್ಟೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಇವಾಗ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಇದಕ್ಕೊಂದು ಒಗ್ಗರಣೆ ಅಕ್ಕ ಮಾಡ್ತಾರೆ. ಏನಾದರೂ ಹಾಕು, ಬೇಗ ಹಾಕಮ್ಮ. ಇವಾಗೇನು ಮಾಡೋದು? ಒಗ್ಗರಣೆ ಈ ಥರ ಹಾಕ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಈ ಥರ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇವಾಗ ಇದನ್ನ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಆಫ್ ಮಾಡಿ. ಬಿಸಿ ಹೀರೆಕಾಯಿ ಸಾಂಬಾರು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.